ನ್ಯೂಸ್18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಣೂರ್, ಗದಗದ ಪ್ರತಿನಿಧಿ. ಕುಡಿಯುವ ನೀರಿಗಾಗಿ ಹಾಹಾಕಾರ ಕೂಡ ಈಗ ಆರಂಭವಾಗಿದೆ. ಹೀಗಾಗಿ ಆ ಒಂದು ಪಟ್ಟಣದ ಜನರು ಕೂಡ ಕುಡಿಯುವ ನೀರಿಗೆ ಆಗ್ರಹಿಸಿ ಪುರಸಭೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಕೂಡ ಈಗ ಆಗಿರುವಂಥದ್ದು. ಇಂಥದ್ದೊಂದು ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕೂಡ ನಡೆದಿರುವಂಥದ್ದು. ಯಾಕಂದರೆ ಈ ಒಂದು ಪಟ್ಟಣದಲ್ಲಿ ಸುಮಾರು 23 ವಾರ್ಡ್ಗಳಿದ್ದಾವೆ. ಸುಮಾರು 70,000ಕ್ಕೂ ಅಧಿಕ ಜನಸಂಖ್ಯೆ ಇರತಕ್ಕಂಥ ಒಂದು ಪಟ್ಟಣ. ಈ ಪಟ್ಟಣದಲ್ಲಿಯೂ ಕೂಡ ಕುಡಿಯುವ ನೀರಿಗಾಗಿ ಹಾಹಾಕಾರ ಕೂಡ ಈಗ ಆರಂಭವಾಗಿರುವಂಥದ್ದು. ಯಾಕಂದರೆ ಈ ಒಂದು ಪಟ್ಟಣದಲ್ಲಿ ಸುಮಾರು 1.5 ತಿಂಗಳಿಂದ ಕುಡಿಯುವ ನೀರು ಕೂಡ ಸರಿಯಾಗಿ ಪೂರೈಕೆ ಆಗಿಲ್ಲ, ಸರಬರಾಜು ಕೂಡ ಆಗಿಲ್ಲ. ಹೀಗಾಗಿ ಆ ಒಂದು ಪಟ್ಟಣದ ಜನರು ಕೂಡ ಗೋಳಾಡ್ತಾ ಇದ್ದಾರೆ. ದಿನನಿತ್ಯ ಬಳಕೆಗಾಗಿರ್ಬೋದು, ಜಾನುವಾರುಗಳಿಗಾಗಿರ್ಬೋದು ಕುಡಿಯುವ ನೀರು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಇಂತಹ ಮಳೆಗಾಲದಲ್ಲಿಯೂ ಕೂಡ ಕುಡಿಯುವ ನೀರು ಸಿಗದೇ ಇರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆದರೆ ಈ ಬಗ್ಗೆ ಕೂಡ ಪುರಸಭೆಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡ್ರು ಕೂಡ ಯಾವುದೇ ಅಧಿಕಾರಿಗಳು ಕೂಡ ಸ್ಪಂದನೆಯನ್ನು ಮಾಡಿಲ್ಲ. ಹೀಗಾಗಿ ಆ ಒಂದು ಪುರಸಭೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂದು ಏನು ಲಕ್ಷ್ಮೇಶ್ವರ ಪಟ್ಟಣದ ದೂದ್ನಾನ ದರ್ಗಾದಿಂದ ಲಕ್ಷ್ಮೇಶ್ವರ ಪುರಸಭೆಯವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಜಾನುವಾರುಗಳ ಸಮೇತವಾಗಿ ಪುರಸಭೆಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಆ ಒಂದು ಪಟ್ಟಣದ ನಿವಾಸಿಗಳು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಸುಮಾರು 70,000 ಇರತಕ್ಕಂಥ ಜನಸಂಖ್ಯೆ ಊರು. ಗದಗ ಜಿಲ್ಲೆ ಬಿಟ್ಟರೆ ಗದಗಿನಾಗ ಲಕ್ಷ್ಮೇಶ್ವರ 2ನೇ ಪಟ್ಟಣ ಅಂತಾರೆ. ಆದ್ರೆ ಇವತ್ತು ಯಾವ ಪರಿಸ್ಥಿತಿ ಆಗೈತೆ ನಮ್ದಂದ್ರೆ ಪ್ರತಿ ಸಲನೂ ತಿಂಗಳಿಗೆ 2 ತಿಂಗಳಿಗೊಮ್ಮೆ ನೀರು ಕುಡಿಯೋಂಥ ಪರಿಸ್ಥಿತಿ ನಮ್ಮದು ಬಂದೈತಿ. ಯಾಕಂದ್ರೆ ನಮ್ಮ ಈ ಕ್ಷೇತ್ರದಾಗ ಹುಟ್ಟಿದ್ದ ತಪ್ಪು ಅನ್ನೋಂಥದ್ದು ಎಲ್ಲ ಇದ್ದಂಥ ರೈತಾಪಿ ಕುಟುಂಬದವ್ರಿಗೆ ಬೈದು ವಾತಾವರಣ ಆಗಿದೆ. ಯಾಕಂದ್ರೆ ಇಲ್ಲೆಲ್ಲ ಯಾರ ಪಬ್ಲಿಕ್ಗಳ ಇಲ್ಲ. ಯಾಕಂದ್ರೆ ಇಲ್ಲೆಲ್ಲ ಇರ್ತಕ್ಕಂಥ ಎಲ್ಲ ದನ ಕರ ಎಮ್ಮೆ ಆಕಳ ನಮ್ಮ ದಿನಕ್ಕೆ ಒಂದು ಎತ್ತಿಗೆ 2-3 ಕೊಡಾರ ನೀರು ಬೇಕು. ಆದರೆ ಇವತ್ತು 2 ತಿಂಗಳಿಗೊಮ್ಮೆ ನೀರು ಬಿಡೋದ್ರಿಂದ ಯಾರಿಗೆ ಸತಿಗೆ ದನ ಕರುಗಳಿಗೆ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ. ಇದ್ದಂಥ ಶೌಚಾಲಯ ನೀರನ್ನು ಆ ಬಾಲಕರ ವಸತಿ ನಿಲಯಕ್ಕೆ ಕೊಟ್ಟು ಇದ್ದ ಶೌಚಾಲಯ ಬಂದ್ ಮಾಡ್ತಾರಂದ್ರೆ ದೇಶದ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ ಅಭಿಯಾನದ ಕೆಲಸ ಮಾಡಿರಿ ಅಂತೇಳಿ ಎಲ್ಲರಿಗೆ ಸಂದೇಶ ಮಾಡಿದ್ರೆ ಇರ್ತಕ್ಕಂಥ ಶೌಚಾಲಯ ನೀರನ್ನು ಬಂದ್ ಮಾಡಿ ಕೊಡ್ತಾರಂತಂದ್ರೆ ಎಷ್ಟು ಇದ್ರಾಗ ಅವ್ಯವಹಾರ ಆಗೈತಿ. ಮತ್ತು ಇದ್ರಾಗ ಹಣಕಾಸಿಂದ ಇಲ್ದನ ಮತ್ತೆ ಯಾಕೆ ಇದ್ದಂಥ ಶೌಚಾಲಯ ನೀರು ಅದು ಕೊಟ್ಟರು. ಅದು ಏಕಾಏಕಿನ ಹಿಂಗೆ ಆಗೈತೆ ಅಂದಾಗ ನಿನ್ನೆ ಬಂದ್ ಮಾಡ್ತಾರೆ. ಇದ್ದನ್ನ ಶೌಚಾಲಯ ನೀರು ನಿಂತು ಚಲೋ ಮಾಡ್ತಾರೆ. ಬೀದಿ ದೀಪ ನೋಡ್ರಿ, ಸುಮಾರು ತಿಂಗಳಗಡೆಯಿಂದ ಲಕ್ಷ್ಮೇಶ್ವರದಾಗ ಕತ್ತಲ್ದಾಗ ಮುಳುಗೈತಿ ಲಕ್ಷ್ಮೇಶ್ವರ. ಹೋರಾಟ ಮಾಡ್ತೇವೆ ಅಂದಾಗ ನಿನ್ನೆ ಆ ಎಲ್ಲ ಇದ್ದಂಥ ಎಲ್ಲ ಬೀದಿ ದೀಪ ಹತ್ತವು. ಆ ಊರಿನ ಸ್ವಚ್ಛತೆ ಆಕತಿ, ಆ ಶೌಚಾಲಯನ ಸ್ವಚ್ಛ ಮಾಡ್ತಾರಂತಂದ್ರೆ ಈಗ ನಾವು ಇರ್ತಕ್ಕಂಥ ಎಲ್ಲ ನಾವು ನಮ್ಮ ಹಕ್ಕನ್ನು ಕೇಳ್ಬೇಕಂದ್ರೆ ಹೋರಾಟ ಮುಖ್ಯನ ಕೇಳೋಂಥದ್ದು. ನಾವು ಏನು ಕೇಳಿದ್ವಿ ನಿಮ್ಮನ್ನು? ಬೀದಿ ದೀಪ ಕೊಡ್ರಿ, ಗಟ್ರ ಕೊಡ್ರಿ, ಕುಡಿಯೋಕೆ ನೀರು ಕೊಡ್ರಿ. ಮತ್ತು ಇದನ್ನು ಹೋರಾಟ ಮಾಡಿ ಪಡೆಂಥ ಪರಿಸ್ಥಿತಿ ಆದ್ರೆ ಮುಂದಿನ ದಿನಗಳ ಪರಿಸ್ಥಿತಿ ಏನು? ಸುಮಾರು ಒಂದೂವರೆ ತಿಂಗಳಿಂದ ಲಕ್ಷ್ಮೇಶ್ವರದಲ್ಲಿ ಭಾಳ ನೀರಿನ ಹಾಹಾಕಾರ ಆಗಿದ್ದರಿಂದ ಪ್ರತಿಯೊಂದು ವಾರ್ಡ್ನಾಗ ಕೂಡ ಇವತ್ತು ಮಹಿಳೆಯರು ಭಾಳಷ್ಟು ಬಾರಿ ಬಂದು ಅಧಿಕಾರಿಗಳಿಗೆ ನೀರು ಹಾಕ್ಬಿಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿ ಭಾಳಷ್ಟು ಮಂದಿ ಮನವಿ ಕೊಟ್ಟು ಹೋದರೂ ಕೂಡ ಇಲ್ಲಿರುವಂಥ ಚೀಫ್ ಆಫೀಸರ್ ಅವ್ರಿಗೇನೋ ಟ್ರೈನಿಂಗ್ ಹಾಕ್ಯಾರಂತ. ಇಲ್ಲಿ ಏನಾಗೈತೆ ಅಂದರೆ ಮುನ್ಸಿಪಾಲ್ಟಿ ಒಳಗೆ ಅಧಿಕಾರಿಗಳ ಮೇಲೆ ಕೊಂಡೋಡೋದಂಗೆ ಆಗೈತಿ. ಯಾಕಂದರೆ ಮೇನ್ ಚೀಫ್ ಆಫೀಸರ್ ಒಟ್ಟು ಬೀದಿ ದೀಪ ಹಚ್ಚೋದಿರ್ಬೋದು, ಗಟ್ರ ಬಳೆದಿರ್ಬೋದು, ಆನಂತರ ನೀರಿಂದಿರ್ಬೋದು, ಎಲ್ಲ ಅಧಿಕಾರಿಗಳ ಮೇಲೆ ಚೀಫ್ ಆಫೀಸರ್ ನೇಮಕ ಮಾಡಿರ್ತಾರೆ. ಅವರು ಏನಾಗ್ಬಿಟ್ಟೈತೆ ಅಂದ್ರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಆ ಪರಿಸ್ಥಿತಿ ಇಲ್ಲೊಂದು ನಿರ್ಮಾಣ ಆಗೈತಿ. ಪ್ರತಿಯೊಂದು ವಾರ್ಡ್ನಾಗೂ 1.5 ತಿಂಗಳ ನೀರು ಬಿಟ್ಟಿಲ್ಲ. ಅದೇ ರೀತಿಯಾಗಿ ಸೌಳೀರಿನ ಬೋರನ್ನು ಅದನ್ನು ಮೋಟ್ರನ್ನು ಸುಟ್ಟಿದ್ವನ್ನು ಎಬಿಸಿ ಸುತ್ತಿ ಹೊಳ್ಳಿ ಇಳ್ಸೋಕೆ ಆಗ್ತಾಯಿಲ್ಲ ಇವ್ರಿಗೆ. ಹಂಗಾರೆ ಏನು ಮಾಡ್ತಾರೆ ಇವರು ಅಂತ ನಾ ಪ್ರಶ್ನೆ ಮಾಡ್ತೀನಿ. ನೀರಿಂದಂದ್ರಿ ನಮ್ಮ ಕೆಂಚಲಾಪುರ ಓಣಿ ಒಳಗೆ ಇಡೀ ಲಕ್ಷ್ಮೇಶ್ವರದಾಗ ಗೋರ್ಮೆಂಟ್ ನೆಳ ಅದಾವ್ರಿ. ಆ ದರ್ಗಾದ್ಲಿದ್ದ ಆ ಕಡೆ ಗೋರ್ಮೆಂಟ್ ನೆಳ ಒಂದಿಲ್ಲ. ಬಂದು ನೋಡ್ಕೊಂಡು ಹೋರಿ ಹೇಳಿ ನಮ್ಗೆ ತಲೆ ಮಂಡಾಗಿ ಹೋತ್ರಿ. ಹೊಳ್ಳಿಲೆ ನೀರಿಂದಂತೂ ಬಿಲ್ ವರ್ಷಕ್ಕೊಮ್ಮೆ 1400-900 ಇದ್ದಿದ್ದು ಈ ವರ್ಷ 1600 ಚಿಲ್ಲರ ಮಾಡ್ಯಾರ. ಬಂದು ಮನೆ 10,000 ರೂಪಾಯಿ ಮ್ಯಾಗ ನಾನು ಕಟ್ಟಿ ಮತ್ತೆ ಹೋಗಿ ಬ್ಯಾಂಕಿಗೆ ಕಟ್ಬೇಕಂತ. ವರ್ಷ ಏನು ಮಾಡ್ತಿದ್ರು, ಮನೆಗೆ ಬರ್ತಿದ್ರು, ನಾವು ಕಟ್ಟಿ ಕಳಿಸ್ತಿದ್ವಿ. ನಾವು ದುಡ್ಕೊಂತಿನ ಮಟ್ಟ ನೆಲೆ ಇಲ್ರಿ ಸರ್. ಯಾರು ದೊಡ್ಡ ಶ್ರೀಮಂತರಿಲ್ಲ, ಅಲ್ಲೆಲ್ಲರೂ ದುಡಿಬೇಕು. ಹೊಳ್ಳಿ ನೀರು ಎತ್ತಾಗ ತಂದು ಹಾಕ್ಕೋಬೇಕು. ಏನು ಮಾಡ್ಬೇಕು? ಮನೆ ಕಟ್ಟಿ ಒಂದು ಬ್ಯಾಂಕಿಗೆ ಹೋಗ್ಬೇಕು, ಅವ್ರ ಸಿಟಿ ತಂದು ಇಲ್ಲಿ ಕೊಡ್ಬೇಕು. ಮತ್ತು ಈ 70-80 ರೂಪಾಯಿ ಕೊಟ್ಟು ಜೆರಾಕ್ಸ್ ಮಾಡಿಸ್ಬೇಕು. ಇವೆಲ್ಲ ಮಾಡ್ಬೇಕು. ದುಡ್ಕೊಂಡು ತಿನ್ನೋರು ನೆಲದ ವ್ಯವಸ್ಥೆ ಮಾಡನ್ರಿ. ಮೇನ್ ಬಿಟ್ಟು ಅದು ಗೌರ್ಮೆಂಟ್ ನೆಳ ಒಂದಿಲ್ಲ. ಅಲ್ಲಿ ಬಲಶಂಕರಮ್ಮ ಗುಡಿ ಹತ್ರ ಓಣ್ಯಾಗ ಒಂದು ಇಲ್ಲ. ನೀರಿನ ಸಮಸ್ಯೆ ರೀ. 1.5 ತಿಂಗಳು ಆತ್ರಿ. ಹೇಳಿದ್ರೆ ಅಲ್ಲಿ ಪೈಪ್ ಹೊಡೆದವು, ಇಲ್ಲಿ ಪೈಪ್ ಹೊಡೆದವು ಅಂತ ಹೇಳ್ತಾರೆ. ಕೇಳಕ್ಕೆ ಹೋದ್ರೆ ಗಟ್ರಿನ ಪ್ರಾಬ್ಲಮ್ ಐತಿ, ಎಲ್ಲ ಪ್ರಾಬ್ಲಮ್ ಐತ್ರಿ. ಇಲ್ಲಿ ಯಾರನ್ನ ಕೇಳಕ್ಕೆ ಹೋದ್ರೆ ಯಾರು ಬಂದು ಏನು ಹೇಳಂಗಿಲ್ಲ ರೀ. ಒಬ್ರಿಗೊಬ್ರು ಅವ್ನು ಹೋಗು ನಾ ಮೆಂಬರ್ ನನ್ನ ಹತ್ರ ಆಕೈತಿ ಅಂತಾರೆ. ಮೆಂಬರ್ ಮನೆಗೆ ಹೋದ್ರೆ ಮೆಂಬರ್ ಏನು ದಾದ್ನೈ ಪರಾದ್ನೈ ಯಾವುದಕ್ಕೂ ಒಂದಕ್ಕೂ ಹೇಳಂಗಿಲ್ಲ ರೀ. ಇಲ್ಲಿ ಬಂದು ಕೇಳಿದ್ರೆ ಹೌದಾ ಈಗ ಕುಂತೇವೆ ನೋಡ್ರಿ, ಹಿಂಗೆ ಕುಂದ್ರಬೇಕು. ಕುಂತ್ರು ಅವ್ರು ಏನು ಹೊರಗೆ ಬರೋಲ್ಲಲ್ರಿ. ಯಾರು ಏನು ಮಾಡ್ಬೇಕು ರೀ? ಹೋರಾಟ ಮಾಡೋದು ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗೋದು. ವೀಕ್ಷಕರು ಕೇಳಿದ್ರಲ್ಲ,
ನಿವಾಸಿಗಳ ಮಾತನ್ನ. ಯಾಕಂದ್ರೆ ಆ ಒಂದು ಸುಮಾರು 70,000ಕ್ಕೂ ಅಧಿಕ ಜನಸಂಖ್ಯೆ ಇರತಕ್ಕಂತಹ ಆ ಒಂದು ಪಟ್ಟಣಕ್ಕೆ ಕುಡಿಯುವ ನೀರು ಕೂಡ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ಹಲವು ಬಾರಿ ಮನವಿ ಮಾಡಿಕೊಂಡು ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಹೀಗಾಗಿ ತಮ್ಮ ಸಮಸ್ಯೆಗಳ ಕುರಿತಾಗಿ ಸಾಕಷ್ಟು ಬಾರಿ ಮನವಿಗೆ ಸ್ಪಂದಿಸಬೇಕಾದಂತಹ ಅಧಿಕಾರಿಗಳು ಕೂಡ ಸ್ಪಂದನೆಯನ್ನ ನೀಡಿಲ್ಲ. ಹೀಗಾಗಿ ರೊಚ್ಚಿಗೆ ಆದಂತಹ ಜನರು ಜಾನುವಾರುಗಳ ಸಮೇತವಾಗಿ ಇವತ್ತು ಮೆರವಣಿಗೆ ಮಾಡ್ಕೋ ಮೂಲಕ ಬೃಹತ್ ಆದ ಒಂದು ಪ್ರತಿಭಟನೆಯನ್ನ ಪುರಸಭೆ ಎದುರು ಈಗಾಗಲೇ ಮಾಡಿರುವಂಥದ್ದು. ಯಾಕಂದ್ರೆ 1.5 ತಿಂಗಳಿಂದ ನೀರು ಯಾವುದೇ ರೀತಿ ಸರಬರಾಜು ಕೂಡ ಆಗ್ತಾ ಇಲ್ಲ. ಸಮಗ್ರ ರೈತರ ಒಂದು ಒಕ್ಕೂಟದಿಂದ ಇವತ್ತು ಈ ಹೋರಾಟವನ್ನು ಕೂಡ ಮಾಡಿದ್ದಾರೆ. ಈ ಹೋರಾಟದ ಮೂಲಕ ಒಂದು ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕುಡಿಯುವ ನೀರನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೋರಾಟವನ್ನ ಮಾಡಿದರು. ಯಾಕಂದ್ರೆ ಆ ಒಂದು ಹೋರಾಟವನ್ನು ಕೂಡ ವಿನೂತನವಾಗಿ ಕೂಡ ಮಾಡಿರುವಂಥದ್ದು. ಯಾಕಂದ್ರೆ ಅವರ ಒಂದು ಏನು ಪೊರಕೆ ಚಳವಳಿ ಆಗಿರ್ಬೋದು, ಇನ್ನು ಖಾಲಿ ಕೊಡಗಳನ್ನು ಹಿಡ್ಕೊಂಡು ಹೋರಾಟವನ್ನ ಮಾಡಿರುವಂಥದ್ದು. ಯಾಕಂದ್ರೆ ಈ ಒಂದು ಹೋರಾಟಕ್ಕೆ ಸ್ವಾಮೀಜಿಗಳು ಕೂಡ ಭಾಗಿಯಾಗಿ ಹೋರಾಟದಲ್ಲಿಯೂ ಕೂಡ ಭಾಗಿಯಾಗಿ ಕುಡಿಯುವ ನೀರಿನ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸಬೇಕು. ಯಾಕಂದ್ರೆ ಈ ಒಂದು ಸ್ಥಳೀಯ ಶಾಸಕರಾಗಿರ್ಬೋದು, ಜೊತೆಗೆ ಆ ಒಂದು ಜಿಲ್ಲಾ ಆಡಳಿತ ಆಗಿರ್ಬೋದು, ಸೊ ಆದಷ್ಟು ಬೇಗ ಸ್ಪಂದಿಸಿ ಈ ಒಂದು ಲಕ್ಷ್ಮೇಶ್ವರ ಪಟ್ಟಣದ ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಬೀದಿ ದೀಪಗಳಾಗಿರ್ಬೋದು, ರಸ್ತೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಇಂಥ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಇನ್ನು ಮಹಿಳೆಯರಿಗೆ ಶೌಚಾಲಯ ಸಮಸ್ಯೆ ಕೂಡ ಇದೆ. ಹೀಗಾಗಿ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಇಟ್ಟುಕೊಂಡು ಇವತ್ತು ಹೋರಾಟವನ್ನು ಕೂಡ ಮಾಡಿರುವಂಥದ್ದು. ಇಂಥ ಹೋರಾಟ ಕೂಡ ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ಕೂಡ ನೀಡಿಲ್ಲ ಅನ್ನುವಂಥದ್ದು ಗಂಭೀರ ಆರೋಪವನ್ನ ಹೋರಾಟಗಾರರು ಕೂಡ ಮಾಡ್ತಾರೆ. ಇನ್ನಾದರೂ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಏನು ಲಕ್ಷ್ಮೇಶ್ವರ ಪುರಸಭೆಯಲ್ಲಿ ಹೋರಾಟ ನಡೀತಾ ಇದೆ, ಆ ಹೋರಾಟಗಾರರಿಗೆ ಸ್ಪಂದಿಸಿ ಆದಷ್ಟು ಬೇಗ ಲಕ್ಷ್ಮೇಶ್ವರದ ಕುಡಿಯುವ ನೀರಿನ ಸಮಸ್ಯೆಗೆ ಸ್ಪಂದಿಸಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಿದೆ. ಎಸ್ ವೀಕ್ಷಕರು, ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.